India's largest festive handicraft fair vertical bar the Indian Artisan's Heart. This festive season do you want to buy rare handloom saris, traditional jewelry, and handicrafts from all over India under one roof? Then the Indian Artisan's Heart is the festival show for you. More than 85 national award-winning master artists from more than 25 states of the country have brought their authentic works of art here. Bhagalpuri from Bihar, Ajrak from Kutch, Chikankari from Lucknow, Ilkal and Khadi saris. ರವೀಂದ್ರ ಭಟ್ ಸಾಹೇಬರು ನನಗೆ ಒಬ್ಬ ಮಾರ್ಗದರ್ಶಕರಿದ್ದಾಗೆ. ನಾನೊಬ್ಬ ರಾಜಕಾರಣಿ, ಅವರೊಬ್ಬರು ಪತ್ರಕರ್ತರು. ಎಲ್ಲಿಕೆರೆ ಮಿಗಿಲಾಗಿ ನನ್ನಂಥ ಬಹುತೇಕರಿಗೆ ನಾವು ಪ್ರಾರಂಭದ ದಿನಗಳಿಂದ ನಮ್ಮ ಭಾವನೆಗಳನ್ನು ಸರಿದಾರಿಯಲ್ಲಿ ಕೊಂಡೊಯ್ತಕ್ಕಂಥದ್ರಲ್ಲಿ ಅವರ ಕೊಡುಗೆ ಅಪಾರವಾಗಿದೆ. ಅವರು ಒಂದು ಸೂಚನೆ ಕೊಟ್ಟರು ನನಗೆ. ನಾನು ಡೆಲ್ಲಿಯಲ್ಲಿದ್ದೆ, ಬರಲೇಬೇಕಪ್ಪ ನೀನು ಒಂದು 5 ನಿಮಿಷ ಇದಕ್ಕೆ ಅಂದರು. ನನಗೆ 4-5 ದಿವಸಗಳಿಂದ ವೈರಲ್ ಫೀವರ್ ಆಗಿದ್ದೆ, ಮಲಗಿದ್ದೆ. ಆದರೂ ಕೂಡ ನೆನ್ನೆ ಬಂದು ನಮ್ಮ ದಿವಂಗತ ನಾಗೇಶ್ ಅವರ ಇದಕ್ಕೆ ಕಾರ್ಯಕ್ರಮಕ್ಕೆ ಅಂತಿಮ ಕಾರ್ಯಕ್ರಮಕ್ಕೆ ಹೋಗಿ ಬಂದವನು ಡಾಕ್ಟ್ರ್ ಹೇಳಿದ್ರು ನೀವು ಹೋಗಬೇಡಿ ಅಂತ. ಮನಸ್ಸೊಪ್ಪಲಿಲ್ಲ, ಇಲ್ಲಿ ಬಂದೆ. ಬಂದಾದಮೇಲೆ ಇಲ್ಲಿ ನೋಡಿದಂಥ ಈ ಒಂದು ಕೌಶಲ್ಯ ಮತ್ತು ಪ್ರತಿಭೆ ಎಷ್ಟು ಮಟ್ಟಿಗಿದೆ ಈ ದೇಶದಲ್ಲಿ ಅನ್ನೋದನ್ನು ನಮಗೆ ಇಲ್ಲಿ ಸುಮಾರು 25 ರಾಜ್ಯಗಳಿಂದ 85ಕ್ಕೂ ಮೇಲ್ಪಟ್ಟು ಮಳಿಗೆಗಳನ್ನು ಪ್ರಾರಂಭ ಮಾಡಿ ಯಾರಿಗೂ ಗೊತ್ತಿಲ್ಲದಾಗೇ ಮಾಡಿದ್ದಾರೆ. ನಾನು ಇದರ ಪ್ರಾಯೋಜಕರಿಗೆ ನಾನು ಒಂದು ಮಾತು ಹೇಳಿದೆ, ಇಂಥವೆಲ್ಲನೂ ಕೂಡ ಯಾವುದೇ ಸರ್ಕಾರ ಇರಲಿ, ನಾಗರಿಕ ಸರ್ಕಾರ ಇದನ್ನು ಉಪಯೋಗಿಸ್ಕೋಬೇಕು. ಮುಂದಿನ ದಿನಗಳಲ್ಲಿ ಇಂಥವು ಮಾಡುವಾಗ ನಮ್ಮ ಗಮನಕ್ಕೆ ತಂದು ಯಾರಿಗೆ ಹೇಳಬೇಕು ಹೇಳೋಣ. ಯಾವ್ಯಾವುದೋ ರಾಜ್ಯದಿಂದ ಇಲ್ಲಿ ಬಂದು ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು, ಆದಿವಾಸಿಗಳ ಜನಜೀವನದ ಮಟ್ಟವನ್ನು ಕೈಮಗದಿಂದ ಮತ್ತು ತಮ್ಮ ಕೈಯಿಂದ ಮಾಡ್ತಕ್ಕಂಥ ಕೆಲವು ಕರಕುಶಲ ವಸ್ತುಗಳನ್ನು ನಾವು ದೇಶಕ್ಕೆ ಪರಿಚಯ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸುಮಾರು 30ಕ್ಕೂ ಮೇಲ್ಪಟ್ಟು 35ಕ್ಕೂ ಮೇಲ್ಪಟ್ಟು MOSಗಳನ್ನು ಮಾಡಿ ನಮ್ಮನ್ನು ಪ್ರತಿಯೊಬ್ಬರನ್ನು ಕೂಡ ಒಂದಲ್ಲ ಒಂದು ರಾಜ್ಯಕ್ಕೆ ಕಳಿಸಿ ಈ ರೀತಿಯಾಗಿರ್ತಕ್ಕಂಥ ಒಂದೊಂದು ರಾಜ್ಯದ ಒಂದೊಂದು ಕಲೆ ಇದೆ, ಒಂದೊಂದು ರಾಜ್ಯದ ಒಂದೊಂದು ಕುಶಲತೆ ಇದೆ, ಕೈಗಾರಿಕೆ ಇದೆ, ಅವ್ರದ್ದೇ ಆದಂಥ ಒಂದು ಇದಿದೆ. ನಾನು ವೆಸ್ಟ್ ಬೆಂಗಾಲ್ನಿಗೆ ಹೋದಾಗ ಒಂದು ಸಣ್ಣ ಮೀನು ದೊಡ್ಡ ಮೀನಿಗೆ ಏನು ಹೇಳ್ತದೆ, ದೊಡ್ಡ ಮೀನು ಆ ಮೀನನ್ನು ತಿನ್ನೋದಕ್ಕೆ ಮುಂಚಿತವಾಗಿ ತಾನೇ ಯೋಚನೆ ಮಾಡ್ತದೆ. ಇವೆಲ್ಲವನ್ನು ಕೂಡ ಈ ಸೊಗಡನ್ನು, ಹಳ್ಳಿಗಾಡಿನ ಸೊಗಡನ್ನು ಒಂದುಗೂಡಿಸ್ತಕ್ಕಂಥದ್ದಕ್ಕೆ ಸ್ವತಂತ್ರ ಬಂದು 80 ವರ್ಷ ಆದಮೇಲೂ ಕೂಡ ಸರಿಯಾದ ದಾರಿಯಲ್ಲಿ 12 ವರ್ಷದಲ್ಲಿ ರಾಷ್ಟ್ರದ ಪ್ರಧಾನಿಗಳು ವಿಕಸಿತ ಭಾರತ 2047ಕ್ಕೆ ಏನು ಮಾಡ್ಬೋದು ಅನ್ನೋದಕ್ಕೆ ಇವೆಲ್ಲವೂ ಕೂಡ ನಮಗೆ ಒಂದು ದೊಡ್ಡ ಉದಾಹರಣೆಯಾಗಿದೆ. ಇದಕ್ಕೆ ನಮ್ಮ ಮಿತ್ರರಾದಂಥ ನಾಗರಾಜ್ ಹುಂಡೇಕರ್ ಅವರು, ಹಿರಿಯರಾದ ರವೀಂದ್ರ ಭಟ್ ಅವರು, ಅವರ ಮತ್ತು ನಿಮ್ಮ ಹೆಸರು ಸ್ವಾಮಿ ವೆಂಕಟ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಅವರಿಗೆ ಧನ್ಯವಾದ ಸಮರ್ಪಣೆ ಮಾಡ್ತೀನಿ. ಇದು ಇನ್ನೂ ತುಂಬ ವ್ಯವಸ್ಥಿತವಾಗಿ ಚರ್ಚೆ ಆಗಬೇಕಾಗಿದೆ, ಜನರನ್ನು ಆಕರ್ಷಣೆ ಮಾಡಬೇಕಾಗಿದೆ. ಕೇವಲ ನಿಮ್ಮ ಪ್ಯಾಲೇಸ್ನಲ್ಲೇ ಮಾಡೋದ್ರಿಂದ ಆಗೋಯ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಅವ್ರಿಗೇನು ದುಡ್ಡು ಗಿಡ್ಡು ಮತ್ತು ಏನೇನು ಮಾಡಿದಾರೋ ಗೊತ್ತಿಲ್ಲ. ನಾನು ಇದನ್ನು ತುಂಬ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ಭಾರತದ ದೇಶದ ಇತಿಹಾಸದಲ್ಲಿ ಮತ್ತು ಅಭಿವೃದ್ಧಿ ಹೊಂದಿದ ದೇಶದಲ್ಲಿ ಸುಮಾರು 25 ಕೋಟಿ ಬಡತನ ರೇಖೆಯಿಂದ ಮೇಲ್ಪಂಕ್ತಿಗೆ ತರ್ತಕ್ಕಂಥದ್ರಲ್ಲಿ ಮೋದಿಯವರು ಮಾಡಿರ್ತಕ್ಕಂಥ ಕೊಡುಗೆಯಲ್ಲಿ ಇದೊಂದು ಕೂಡ ದೊಡ್ಡ ಉದಾಹರಣೆ. ಇಂಡಿಯನ್ ಆರ್ಟಿಸನ್ಸ್ ಹಾರ್ಟ್ ಇವತ್ತಿಂದ 10 ದಿನಗಳವರೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಭಾರತ ದೇಶದ 25 ರಾಜ್ಯಗಳಿಂದ ಕುಶಲಕರ್ಮಿಗಳು ಬಂದಿದ್ದಾರೆ. ಆರ್ಟಿಸನ್ಸು ವೆಸ್ಟ್ ಬೆಂಗಾಲ್, ರಾಜಸ್ಥಾನ್, ಜಮ್ಮು ಆ್ಯಂಡ್ ಕಾಶ್ಮೀರ್, ಡೆಲ್ಲಿ, ಉತ್ತರ ಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಒಡಿಶಾ, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್, ಈ ಥರ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳಿಂದ ಕುಶಲಕರ್ಮಿಗಳು ಬಂದಿದ್ದಾರೆ. ಇಲ್ಲಿ ಹ್ಯಾಂಡ್ಲೂಮ್ಸ್, ಹ್ಯಾಂಡಿಕ್ರಾಫ್ಟ್ಸ್, ಆರ್ಟಿಫ್ಯಾಕ್ಟ್ಸ್, ಆ್ಯಂಟೀಕ್ಸ್, GI ಟ್ಯಾಗ್ಡ್ ಆ್ಯಂಡ್ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸ್, ಸಸ್ಟೈನಬಲ್ ಪ್ರಾಡಕ್ಟ್ಸ್ಗಳಿದೆ. ನಾವು ಇದನ್ನು ಬರೀ ಎಕ್ಸಿಬಿಷನ್ ಅನ್ನೋದಿಲ್ಲ, ಇದು ಒಂದು ಫೆಸ್ಟಿವಲ್ ಆಫ್ ಕ್ರಾಫ್ಟ್ಸ್. ನೀವು ಎಲ್ಲ ಕ್ರಾಫ್ಟ್ಗಳನ್ನು ನೋಡ್ಬೋದು. ಪ್ಲಸ್
ತುಂಬ ಲೈವ್ ಡೆಮಾನ್ಸ್ಟ್ರೇಷನ್ಗಳಿರುತ್ತೆ. ರಾಜಸ್ಥಾನಿಂದ ಲಾಕ್ ಬ್ಯಾಂಗಲ್ ರೆಡಿ ಮಾಡಿಕೊಡ್ತಾರೆ ನಿಮ್ಮ ಸೈಜ್ ಕೊಟ್ಟರೆ. ರಾಜಸ್ಥಾನಿಂದ ಕ್ಯಾಮಲ್ ಲೆದರಿಂದ ಚಪ್ಪಲಿಗಳನ್ನ ಮಾಡಿಕೊಡ್ತಾರೆ, ಅದು ತುಂಬ ನಿಮ್ಮ ದೇಹಕ್ಕೆ ಹಿತ. ಮತ್ತು ಇದೇ ಥರವಾಗಿ ರಾಜಸ್ಥಾನದಿಂದ ಗೊಂಬೆಗಳನ್ನ ರೆಡಿ ಮಾಡಿಕೊಡ್ತಾರೆ. ಮತ್ತು ಬಾರ್ಮರ್ ರಗ್ಸ್ ಇಲ್ಲೇ ರೆಡಿ ಮಾಡಿಕೊಡ್ತಾರೆ. ಈ ಥರ ಇದೊಂದು ಯೂನಿಕ್ ಎಕ್ಸ್ಪೀರಿಯನ್ಸ್ ಬೆಂಗಳೂರಿಗೆ ನಾವು ತಂದಿದ್ದೀವಿ.